ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀದರ್ ಜಿಲ್ಲೆಯ ಭಾಲ್ಕಿ ಮತಕ್ಷೇತ್ರದ ಮಾಜಿ ಶಾಸಕರು, ಬಡವರ ಬಂಧು, ಯುವಕರು ಮತ್ತು ರೈತರ ಕಣ್ಮಣಿ, ಸರಳ ಸಜ್ಜನಿಕೆಯ ಶಿಕ್ಷಣ ಪ್ರೇಮಿಗಳು ಆಗಿರುವ ಪ್ರಕಾಶ್ ಖಂಡ್ರೆಯವರ 68ನೇ ಹುಟ್ಟುಹಬ್ಬ. ಕಲ್ಯಾಣ ಕರ್ನಾಟಕದ ಸುಪುತ್ರರಾಗಿರುವ ಪ್ರಕಾಶ್ ಖಂಡ್ರೆಯವರ 68ನೇ ಹುಟ್ಟುಹಬ್ಬ ಬಹಳ ಸರಳ ರೀತಿಯಲ್ಲಿ, ಯಾವುದೇ ಖರ್ಚುವಿಲ್ಲದೆ ಸಾವಿರಾರು ಕಾರ್ಯಕರ್ತರು ಮತ್ತು ಬಿಜೆಪಿ ಹಿರಿಯ ಮುಖಂಡರು, ಅಭಿಮಾನಿಗಳು ಅವರ ಮನೆಗೆ ಬಂದು ಆಶೀರ್ವಾದ ಮಾಡಿ ಶುಭ ಹಾರೈಸುತ್ತಾರೆ. ಬೀದರ್ ಜಿಲ್ಲೆಯ ಮಾಜಿ ಸಂಸದರು, ಕೇಂದ್ರ ರಾಜ್ಯ ಮಂತ್ರಿಗಳಾಗಿರುವ ಭಗವಂತ ಖೂಬಾ ಅವರು ಹಿರಿಯರಾದ ಪ್ರಕಾಶ್ ಖಂಡ್ರೆಯವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಆಶೀರ್ವದಿಸಿ ಶುಭ ಹಾರೈಸಿದರು. ಮುಖಂಡರಾದ ವೀರಣ್ಣ ಕಾರ್ಬಾರಿ, ಬಿಜೆಪಿ ಮಂಡಲ ಅಧ್ಯಕ್ಷರು ಭಾಲ್ಕಿ, ಕೆಡಿ ಗಣೇಶ್, ಬಿಜೆಪಿಯ ಯುವ ನಾಯಕರು ದಿಗಂಬರ್ರಾವ್ ಮನಕಾರಿ, ಮನ್ಮಥ್ ಸ್ವಾಮಿ, ರೇಷ್ಮಾ ತಮಾಸಂಗೆ, ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಭಾಲ್ಕಿ, ಸಂಜು ಸಿಂಧೆ, ಸಂತೋಷ್ ಭೋಸಗೊಂಡೆ, ಸಂಗಮೇಶ್ ಕಾರಾಮುಂಗೆ, ಜೈ ಭೀಮ್ ಬಂಧು, ಅಶೋಕ್ ಪಾಟೀಲ್ ಮೆಹಕರ್, ಸಂತೋಷ್ ಪಾಟೀಲ್ ಹಲಸಿ, ರವಿ ಕಣಜಿ, ಗುರಯ್ಯ ಸ್ವಾಮಿ ದಾಡ್ಗಿ, ದಯಾನಂದ್ ಪಾಟೀಲ್ ಸೇರಿದಂತೆ ಮತ್ತಿತರರು ಈ ವೇಳೆ ಪ್ರಕಾಶ್ ಖಂಡ್ರೆಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. वासू मंदी खड़ी निंತಿದೆ ಏನು ಮಾಡ್ರಿ ಹಂಗೆ ನಿಂದ್ರ ಎಲ್ಲರೂ ನೀವು ಹಂಗೆ ನಿಂದ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ वासू मंदी खड़ी निंತಿದೆ ಏನು ಮಾಡ್ರಿ ಹಂಗೆ ನಿಂದ್ರ ಎಲ್ಲರೂ ನೀವು ಹಂಗೆ ನಿಂದ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ವಾಸವಲಿಂಗ ಪಟ್ಟದೇವರಿಗೆ, ಗುರು ಬಸವ ಪಟ್ಟದೇವರಿಗೆ, ಪ್ರಕಾಶ್ ಖಂಡ್ರೆ ಅವರಿಗೆ, ಪ್ರಕಾಶ್ ಖಂಡ್ರೆ ಅವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ, ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮೈಲಾರ್ ಮಲ್ಲಣ್ಣ ಅವರಿಗೆ, ಎಲ್ಲ ಕಣ್ಗಳು ವಾರಿಕೆ ಆಗ್ತಾವಲ್ಲ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ.
ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.